ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಇದನ್ನ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಅಂದರೆ ಮಲಜ್ಯೇಷ್ಠ ಅಂತ ಕರೀತಾರೆ, ಅದಕ್ಕೆ ಜ್ಯೇಷ್ಠ ಅಂದರೆ ಮಲಜ್ಯೇಷ್ಠ, ಶುಕ್ಲ ಪಾಡ್ಯಮಿ ಪ್ರತಿಪತ್, ಭಾನುವಾರ, ದಿನಾಂಕ 17/5/2026. ಆದ್ಮೇಲೆ ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಪಾಡ್ಯಮಿ, ರಾತ್ರಿ 11 ಗಂಟೆ 26 ನಿಮಿಷದಲ್ಲಿರ್ತಕ್ಕಂಥದ್ದು. ನಕ್ಷತ್ರ ಬಂದು ಕೃತ್ತಿಕಾ ನಕ್ಷತ್ರ, ಹಗಲು 3 ಗಂಟೆ 56 ನಿಮಿಷದಲ್ಲಿರ್ತಕ್ಕಂಥದ್ದು. ಯೋಗ ಬಂದು ಶೋಭನಾ ಉಪರಿ ಅತಿಗಂಡ. ಅದಾದಮೇಲೆ ಕರ್ಣ ಬಂದು ಕಿಂಸುಗ್ನ. ಇನ್ನು ರಾಹುಕಾಲ ಬಂದು 4:30ರಿಂದ 6, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಕಾಲ ಬಂದು 10:30ರಿಂದ 12, ಯಮಗಂಟಕ ಕಾಲ ಬಂದು 12ರಿಂದ 1:30, ಅಮೃತ ಗಡಿಗಳು ಇವತ್ತು 10:30ರಿಂದ 12ವರೆಗೂ ಇರತಕ್ಕಂಥದ್ದು. ಈಗ ಮಲಜ್ಯೇಷ್ಠದಲ್ಲಿ ನಮ್ಮ ದ್ವಾದಶ ರಾಶಿಯವರ ಗೋಚಾರ ಹೆಂಗಿರ್ತದೆ ಅಂತಕ್ಕಂಥದ್ದು ನೋಡಿ. 29/5 29ನೇ ತಾರೀಕು 5ನೇ ತಿಂಗಳವರೆಗೆ ಯಾವುದೇ ಪಕ್ಷಾಂತರಚಾರ ಇಲ್ಲದ ಕಾರಣ ಖಾಲಿ ಗ್ರಹ ಸಂಬಂಧಗಳು ನಕ್ಷತ್ರಗಳ ಪಾದಗಳ ಮೇಲೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬೋದಾರೆ ವಿನಃ ಯಾವುದೇ ರೀತಿ ಹೆಚ್ಚಿನ ತೊಂದರೆಗಳಾಗೋದಿಲ್ಲ ರಾಶಿಗಳಿಗೆ. ಇನ್ನು ಮೇಷರಾಶಿಗೆ ಬಂದಾಗ ಹಿಂದೆ ಕುಜ, ಬುಧ, ಶುಕ್ರ, ರವಿ ಇವರ ಪಕ್ಷಾಂತರಚಾರದಿಂದ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಸ್ವಲ್ಪ ಶುಭ ಫಲಗಳಿರ್ತಕ್ಕಂಥದ್ದು. ವ್ಯಾಪಾರಿಗಳಿಗೆ, ವ್ಯವಹಾರಗಳಿಗೆ ಉನ್ನತವಾಗಿರ್ತಕ್ಕಂಥ ಚಿಂತನೆ, ಪ್ರಗತಿ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಕಾಮನ್ನು. ಅದಲ್ಲದೆ ಕುಜನ ದಶೆಯಿಂದ ಅಧಿಕವಾದ ವೆಚ್ಚ ಇರ್ತಕ್ಕಂಥದ್ದು. ನೀವು ಈ ದಿನ ಮಹಾಗಣಪತಿಯನ್ನು ಧ್ಯಾನಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಮಾಮೂಲಿನಂತೆ ಕುಜ, ಬುಧ, ಶುಕ್ರ, ರವಿ 4 ಜನದ ಪಕ್ಷಾಂತರಚಾರದಿಂದ 29ನೇ ತಾರೀವರೆಗೂ ವೃಥಾ ತಿರುಗಾಟ, ಹಣಕಾಸು ಹೊಂದಿಸಲು ಶ್ರಮ. ಅದಲ್ಲದೆ ಯಾವ ಕೆಲಸ ಹಿಡಿದ್ರೂ ನಿಧಾನ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಮಿಲನ ಆಗ್ತಕ್ಕಂಥದ್ದು, ಸಂತೋಷಕರವಾದ ಸುದ್ದಿಗಳನ್ನ ಕೇಳ್ತೀರಿ. ಕೃಷಿೋಪಯೋಗಿ ಸಲಕರಣೆಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೃಷಭ ರಾಶಿಯವರು ಹನುಮಾನ್ ಚಾಳಿಸವನ್ನು ಪಠಿಸಿ ಅಥವಾ ಕೇಳಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸಾಮಾನ್ಯ ಹಿಂದಿಂದೆಲ್ಲ ಮಾಮೂಲಿ ಇರ್ತಕ್ಕಂಥದ್ದು. ಎಂದಿನಂತೆ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು. ರೈತರಿಗೆ ಕೃಷಿಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಕೃಷಿ ಉತ್ಪನ್ನಗಳಿಗೆ ಸಾಮಾನ್ಯ ಬೆಲೆ, ಅಧಿಕವಾದ ಬೆಲೆ ಸಿಗದೇ ಇರ್ತಕ್ಕಂಥದ್ದು ಈ ತಿಂಗಳ ಲಕ್ಷಣ ಆಗಿರ್ತಕ್ಕಂಥದ್ದು. ಸಾಮಾನ್ಯ ಫಲಗಳು, ಆ ಕಡೆ ಲಾಭನೂ ಇಲ್ಲ, ಈ ಕಡೆ ನಷ್ಟನೂ ಇಲ್ಲ ಅಂತಕ್ಕಂಥ ಫಲಗಳು. ಈ ರಸಗೊಬ್ಬರಗಳು, ಜೈವಿಕ ಗೊಬ್ಬರ ಯಾರು ಮಾರ್ತಾರೆ ಅವರಿಗೆ ಉತ್ತಮವಾದ ವಹಿವಾಟು ನಡೀತಕ್ಕಂಥದ್ದು. ನೀರು ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ವಿಫಲತೆಗಳ ಮಧ್ಯೆ, ಎಲ್ಲ ವಿಫಲತೆಗಳಾಗ್ತಾ ಇರ್ತಕ್ಕಂಥದ್ದು. ಸಮಾಧಾನಕರವಾದ ವಿಷಯಗಳೇನಪ್ಪ ಅಂದರೆ ಕುಟುಂಬದಲ್ಲಿ ಸೌಖ್ಯ, ಮಕ್ಕಳಿಂದ ಶುಭ ಸುದ್ದಿ. ನೀವು ಸೂರ್ಯ ಭಗವಾನನನ್ನು ಪ್ರಾರ್ಥಿಸಿ. ಕ್ರಿಮಿಕೀಟಗಳನ್ನು ಕ್ರಿಮಿನಾಶಕಗಳನ್ನ ಯಾರು ಮಾಡ್ತಾರೆ, ಪೆಸ್ಟಿಸೈಡ್ಸ, ಅವರಿಗೆ ರಸಗೊಬ್ಬರಗಳಿಗೆ ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಇವತ್ತು ನೀವು ಆದಿತ್ಯ ಹೃದಯವನ್ನು ಪಠಿಸಿ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ನೀವು ಎಲ್ಲ ವಿಫಲತೆಗಳು ಸರೋಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಮಂದಚೇಷ್ಟೆ, ವೃಥಾ ತಿರುಗಾಟ, ಬಂಧು ವಿರೋಧದ ಮಧ್ಯೆಯೂ ಸಹ ಕುಟುಂಬದಲ್ಲಿ ಸೌಖ್ಯ, ಹಣಕಾಸು ಸ್ಥಿತಿ ಉತ್ತಮವಾಗಿರ್ತಕ್ಕಂಥದ್ದು. ನೀವು ಸೂರ್ಯಮಂಡಲ ಸೂಕ್ತವನ್ನು ಕೇಳಿರಿ ಅಥವಾ ಪಠಿಸಿ. ಯಾರು ಬೆಳ್ಳಿ ಬಂಗಾರ ಆಭರಣ ವ್ಯಾಪಾರ ಮಾಡ್ತಾರೆ ಸಿಂಹರಾಶಿಯವರು, ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳಿದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಿಡಿದಿರುವ ಕಾರ್ಯಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಫಲಗಳು. ಮನೆಯಲ್ಲಿ ಕಿರಿಕಿರಿ, ಮಕ್ಕಳಿಂದ ಸಲಹೆಗಳು. ಅದೇ ರೀತಿಯಲ್ಲಿ ನವಧಾನ್ಯಗಳನ್ನು ನೀವು ದಾನ ಮಾಡಿದರೆ ನಿಮಗಿರ್ತಕ್ಕಂಥ ಕೆಲವು ಅರಿಷ್ಟುಗಳ ನಿವಾರಣೆ ಆಗ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಉತ್ತಮವಾದ ಬೆಲೆ ಇರ್ತಕ್ಕಂಥದ್ದು. ನೀವು ನವಗ್ರಹ ಸೂಕ್ತವನ್ನು ಸಹ ಪಠಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವೃಥಾ ತಿರುಗಾಟ, ಕಾರ್ಯವಿಘ್ನ, ಮಂದ ಪ್ರಗತಿ, ಹಣಕಾಸಿನ ಕೊರತೆ, ಹಣಕಾಸನ್ನು ಹೊಂದಿಸಲು ಇನ್ನಿಲ್ಲದ ಪ್ರಯತ್ನ ಪಟ್ಟರೂ ಸಹ ಈ 29ರವರೆಗೂ ನಿಮಗೆ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ನೀವು ಮಂತ್ರಪೂರ್ವಕ ಸೂರ್ಯ ನಮಸ್ಕಾರವನ್ನು ಮಾಡಿ. ಅದರಿಂದ ಸೂರ್ಯನ ನಮಸ್ಕರಿಸುವುದರಿಂದ ನಿಮಗೇನಾಗ್ತದೆ, ನಿಮ್ಮ ತಾಪತ್ರಯಗಳು ಕಡಿಮೆ ಆಗ್ತದೆ, ಬೆಳಕು ಬರ್ತದೆ ಜೀವನದಲ್ಲಿ. ಯಾರು ಜವಳಿ ಗಾರ್ಮೆಂಟ್ಸು ಅಂಗಡಿಗೆ ಇಟ್ಟಿರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ತುಲಾರಾಶಿಯವರಿಗೆ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ
ವೃಶ್ಚಿಕ ರಾಶಿಗೆ ಬಂದಾಗ ವೃಥ ತಿರುಗಾಟ, ಕಾರ್ಯವಿಘ್ನ, ಹಣಕಾಸಿನ ಕೊರತೆ, ಮಕ್ಕಳಿಂದ ಸಲಹೆಗಳು, ಬಂಧುಗಳಿಂದ ಸಹಾಯ. ಯಾರೋ ಈ ದನಕರುಗಳ ವ್ಯಾಪಾರಿಗರ ದಲ್ಲಾಳಿಗಳಿರ್ತಾರೆ, ಅವರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಧನುಸು ರಾಶಿಗೆ ಬಂದಾಗ ಉತ್ತಮವಾದ ಒಳಹರಿವು, ಹಣ ಅಂದರೆ ಧನುಸು ರಾಶಿಯವರಿಗೆ ಹಣಕ್ಕೆ ಕೊರತೆ ಆಗೋದಿಲ್ಲ, ಕಾರ್ಯ ಸಫಲತೆ ಇರ್ತದೆ. ಉನ್ನತ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಕಾರ್ಮಿಕರಿಗೆ, ಸರ್ಕಾರಿ ನೌಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಶನಿ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ಉತ್ತಮ ಪ್ರಗತಿ, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಒಳ್ಳೆಯ ಪ್ರಗತಿ ಸಿಗ್ತಕ್ಕಂಥದ್ದು. ಆದರೆ ನಿಮಗೆ ಹಿತಶತ್ರುಗಳ ಕಾಟ ಇರ್ತದೆ, ಹುಷಾರಾಗಿರಿ. ನೀವು ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುಗಳಿಂದ ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು. ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಮಾರ್ತಕ್ಕಂಥದ್ದು ಲಾಭ. ನೀವು ಗುರು ಸೂಕ್ತವನ್ನು ಅಥವಾ ಗುರುಪಾದಕ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ, ನಿಮಗೆ ಸ್ವಲ್ಪ ಒಳಿತಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮಾನಸಿಕವಾಗಿ, ದೈಹಿಕವಾಗಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ಗೃಹದಲ್ಲಿ ಕಲಹಗಳಾಗ್ತಕ್ಕಂಥದ್ದು, ಬಂಧುಗಳಿಂದ ಶುಭ ಸುದ್ದಿ ಬರತಕ್ಕಂಥದ್ದು, ಮಿತ್ರರಿಂದ ಸಹಾಯ ಆಗ್ತಕ್ಕಂಥದ್ದು ಈ ಒಂದು ದಿನದ ವಿಶೇಷ ಆಗಿರ್ತಕ್ಕಂಥದ್ದು. ಈ ಹೋಟೆಲ್ಸು, ಕಾಂಡಿಮೆಂಟ್ಸ್ವರೆಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಅಂಗಾರಕ ಗ್ರಹ ಧ್ಯಾನ ಮಾಡಿ, ಅಂಗಾರಕನನ್ನು ಸ್ತುತಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲ, ಮೀನರಾಶಿಗೆ ಬಂದಾಗ ಮಿಶ್ರ ಫಲಗಳು, ಅಲ್ಲ ಆದಂಗೂ ಇಲ್ಲ ಹೋದಂಗೆಲ್ಲ. ಮಿಶ್ರ ಫಲ ಅಂದರೆ ಏನೋ 55% ಆಗೋದು, ನಿಂತೋಗ್ತಕ್ಕಂಥದ್ದು, ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಆಶಾ ಭಾವನೆ ಬರ್ತಕ್ಕಂಥದ್ದು. ಈ ಕುಜನೋ, ಬುಧನೋ, ಶುಕ್ರನೋ, ರವಿಯ ಪಕ್ಷಾಂತರದಿಂದ ಆಗಿರ್ತಕ್ಕಂಥದ್ದು. ನಿಮಗೆ 29ನೇ ತಾರೀವರೆಗೂ ಮೀನರಾಶಿಯವರಿಗೆ ಇದೇ ರೀತಿ ನಡೀತದೆ. ಆದ್ಮೇಲೆ ಭಯ ಬೀಳ್ಬೇಡಿ. ಆದರೂ ಸಹ ನಿಮಗೆ ಹಣಕಾಸಲ್ಲಿ ತೊಂದರೆ ಆಗೋದಿಲ್ಲ, ಹಣಕಾಸಿನ ಉತ್ತಮ ಹರಿವಿರ್ತಕ್ಕಂಥದ್ದು. ಈ ದಿನ ಈ ಮೆಕ್ಯಾನಿಕರ್ಗಳು, ಟೆಕ್ನಿಷಿಯನ್ಸು ಇರ್ತಾರಲ್ಲ, ಅವರಿಗೆಲ್ಲ ಶುಭ ದಿನ. ನೀವು ಸೂರ್ಯ ಭಗವಾನನನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದೃಷ್ಟಿ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮಗೆಲ್ಲರಿಗೂ ಈ ಸೂರ್ಯ ಭಗವಾನನ ದಯದಿಂದ ನಿಮ್ಮ ಕಾರ್ಯಗಳು ಬೇಗನೆ ನೆರವೇರಲಿ, ನಿಮ್ಮ ಬಾಳಲ್ಲಿ ಬೆಳಕು ಕಾಣಲಿ ಅಂತ ಆ ಸೂರ್ಯ ಭಗವಾನನ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ವಿಷಯಗಳನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.